ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಆಲ್ ಸೀಸನ್ ಫ್ಲವರ್ ಬಿಡುವಂತಹ ಪ್ಲ್ಯಾಂಟು ಜಿರೇನಿಯಂ ಪ್ಲ್ಯಾಂಟ್ ಅಂತ ನಾನು ಹೇಳ್ತಾ ಇರ್ತೀನಿ. ಜಿರೇನಿಯಂ ಪ್ಲ್ಯಾಂಟ್ ಬಗ್ಗೆ ಆದಷ್ಟು ಟಿಪ್ಸ್ಗಳನ್ನ ಕೊಡ್ತಾ ಇರ್ತೀನಿ. ನನ್ನ ವಿಡಿಯೋಗಳಲ್ಲಿ ಆದಷ್ಟು ವಿಡಿಯೋಗಳು ಜಿರೇನಿಯಂ ಪ್ಲ್ಯಾಂಟ್ ಬಗ್ಗೆನೇ ಆಗಿರುತ್ತೆ. ಯಾಕೆ ಅಂದರೆ ಆಲ್ ಸೀಸನ್ ಫ್ಲವರ್ ಬಿಡುತ್ತಾರೆ, ಜೊತೆಗೆ ಔಟ್ಡೋರ್ ಪ್ಲ್ಯಾಂಟ್ ಆಗಿರುತ್ತೆ. ಔಟ್ಡೋರ್ ಪ್ಲ್ಯಾಂಟ್ಗಳು, ಅದರಲ್ಲೂ ಫ್ಲವರ್ ಬಿಡುವಂಥ ಪ್ಲ್ಯಾಂಟ್ಗಳು ತುಂಬಾ ಕಡಿಮೆ ಅಲ್ವಾ. ನರ್ಸರಿಗಳಿಗೆ ಹೋದಾಗ ಇಂಡೋರ್ ಪ್ಲ್ಯಾಂಟ್ಗಳ ಕಲೆಕ್ಷನ್ ನಿಮಗೆ ತುಂಬ ಸಿಗುತ್ತೆ, ಆದರೆ ಔಟ್ಡೋರ್ ಕಲೆಕ್ಷನ್ ನಿಮಗೆ ಕೆಲವೊಂದಷ್ಟೇ ಸಿಗುತ್ತೆ. ಸಿಕ್ತಾಗಲೂ ಕೂಡ ನಮಗೂ ನರ್ಸರಿ ಬಂದಾಗ ಇದೇ ಇರೋದಾ, ಹೈಬಿಸ್ಕಸ್ಸು, ರೋಸು, ಜಿರೇನಿಯಮ್ಮು, ಇನ್ಫಿಷನು ಕೂಡ ಔಟ್ಡೋರ್ ಹಾಕ್ಕೊಳಕ್ಕಾಗೋದಿಲ್ಲ, ಅಂಥವೇ ಮಾಡ್ಕೊಳಕ್ಕಾಗಲ್ಲ. ಸೇವಂತಿಗೆ ಅಂತೂ ಕೋಕೋಪಿಟಲ್ಲಿರೋದನ್ನು ತೊಗೊಂಡ್ರಂತೂ ಬದುಕೋದೇ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಅದರಲ್ಲಿ ಇರೋದ್ರಲ್ಲಿ ಜಿರೇನಿಯಂ ಪ್ಲ್ಯಾಂಟ್ ಮಾತ್ರ ನಮಗೆ ನರ್ಸರಿಲೂ ಅಷ್ಟೇ ಚೆನ್ನಾಗಿ ಮೂವಿಂಗ್ ಆಗ್ತಾ ಇರುತ್ತೆ, ತಂದ ತಕ್ಷಣ ಖಾಲಿ ಆಗ್ತಾ ಇರುತ್ತೆ. ಯಾಕೆ ಅಂದರೆ ಈಗ ಸೀಸನ್ನು ಕೂಡ ಅದರದ್ದೇ ನಡೀತಾ ಇರೋದ್ರಿಂದ ಜಿರೇನಿಯಂ ಪ್ಲ್ಯಾಂಟ್ ಕಲೆಕ್ಷನ್ಗಳು, ಕಲರ್ ಕಾಂಬಿನೇಷನ್ಗಳು ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ. ಸಮ್ಮರ್ ಬಂತು ಅಂದರೆ ಇದ್ರ ಸೀಸನ್ ಸ್ಟಾರ್ಟ್ ಆಗಿಬಿಡುತ್ತೆ. ಸಮ್ಮರಲ್ಲಿ ಏನು ಯಾಕೆ ತೊಗೊಳ್ಬೇಕು ಅಂದರೆ ಪಾಟಿಗೆ ಹಾಕೊಳ್ಳೋದ್ರಿಂದ ಈ ಪ್ಲ್ಯಾಂಟನ್ನು ಸಮ್ಮರಲ್ಲಿ ತೊಗೊಳ್ಬೋದು, ಮಳೆಗಾಲದಲ್ಲೂ ತೊಗೊಳ್ಬಾರ್ದು ಅಂತಲ್ಲ. ಆದರೆ ಆಲ್ಮೋಸ್ಟ್ ಇದ್ರದ್ದು ಸೀಸನ್ ಅಂದ್ರೇ ಸಮ್ಮರ್ ಸೀಸನ್ನು. ಈಗ ಹೆಂಗೆ ಮಳೆಗಾಲದಲ್ಲಿ ಇನ್ಫಿಷಿಯಸ್ ಸೀಸನ್ ಸ್ಟಾರ್ಟ್ ಆಗುತ್ತೆ, ಆ ರೀತಿ ಈಗ ಸಮ್ಮರಲ್ಲಿ ಏನಾಗುತ್ತೆ, ಜಿರೇನಿಯಂ ಪ್ಲ್ಯಾಂಟ್ ಕಲೆಕ್ಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ಈಗ ಆದಷ್ಟು ಎಷ್ಟು ಕಲೆಕ್ಷನ್ ಸಿಗುತ್ತೆ ಅದು ನಿಮಗೆ ಮಳೆಗಾಲದಲ್ಲಿ ಸಿಗಲ್ಲ. ಈಗ ಇನ್ಫಿಷಿಯಾದಲ್ಲಿ ನೋಡ್ಬೋದು, ಮಳೆಗಾಲದಲ್ಲಿ ಸಿಗುವಂಥ ಕಲೆಕ್ಷನ್ ಈಗ ನಿಮಗೆ ಈ ಟೈಮಲ್ಲಿ ನಿಮಗೆ ಸಿಗಲ್ಲ, ಆ ರೀತಿ ಆಗುತ್ತೆ. ನರ್ಸರಿಯಲ್ಲಿ ವೀಕಲ್ಲಿ ಒಂದ್ಸಲ ಜಿರೇನಿಯಂ ಪ್ಲ್ಯಾಂಟನ್ನು ಕ್ಲೀನ್ ಮಾಡ್ಕೊಳ್ತೀವಿ. ಒಣಗಿರುವಂಥ ಎಲೆ ಆಗಿರ್ಬೋದು, ಹೂವು ಆಗಿರ್ಬೋದು, ಎಂಡಿಂಗ್ ಸ್ಟೇಜ್ ಬಂತು ಅಂದ ತಕ್ಷಣ ಒಂದು ಕಡೆಯಿಂದ ನಾವು ಕ್ಲೀನಿಂಗ್ ಮಾಡ್ಕೊಂಬಿಡ್ತೀವಿ. ಯಾಕೆ ಮಾಡ್ಕೊಬೇಕು, ಹೊಸ ಚಿಗುರು ಬರಬೇಕು, ಪ್ಲ್ಯಾಂಟು ಬುಷಿಯಾಗಿರಬೇಕು ಅನ್ನೋದಾದರೆ ಇದನ್ನು ಮಾಡ್ಕೊಳ್ಳೇಬೇಕು. ಅದರಲ್ಲೂ ಫುಲ್ಲು ಒಣಗಕ್ಕೆ ಬಿಡಬಾರ್ದು. ಯೆಲ್ಲೋ ಕಲರ್ ಎಲೆಗಳಾಗ್ತಿದೆ ಅಂದ ತಕ್ಷಣ ರಿಮೂವ್ ಮಾಡ್ಕೊಳ್ಬೇಕು. ಆಮೇಲೆ ಅದ್ರ ಜೊತೆಗೆ ಫ್ಲವರೂ ಅಷ್ಟೇ. ಫ್ಲವರ್ ಏನು ಮಾಡಿದರೆ, ಈಗ ಒಂದು ಬಂಚಲ್ಲಿ ಒಂದು 10 ಫ್ಲವರ್ ಹರಳುತ್ತೆ ಅನ್ನೋದಾದರೆ ಅದರಲ್ಲಿ 5 ಹರಳಿರುತ್ತೆ, 5 ಮೊಗ್ಗಿರುತ್ತೆ. 5 ಹರಳಿದಾಗ ನೀವೇನು ಮಾಡ್ತೀವಿ, ಇನ್ನೂ 5 ಇದೆಯಲ್ಲ ಅಂತೇಳ್ಬಿಟ್ಟು ಅದು ಹರಳಲಿ ಅಂತ ಅಲ್ಲೇ ಬಿಡ್ತೀರಾ, ಬಿಡಬಾರ್ದು. ಅದು ಆಲ್ಮೋಸ್ಟ್ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಫ್ಲವರು ಅಂದಾಗ ನೀವು ಪ್ಲ್ಯಾಂಟಿಗೆಲ್ಲಿ ಬಿಡೋದು ಒಳ್ಳೆಯದು. ಚೆನ್ನಾಗಿ ಕಾಣ್ತಿಲ್ಲ ಅಂದಾಗ ರಿಮೂವ್ ಮಾಡಬೇಕು. ಈಗ ನೋಡ್ಬೋದು, ರಿಮೂವ್ ಮಾಡ್ಕೊಳ್ಬೇಕಾದ್ರೂ ಅಷ್ಟೇ ಸ್ಟಿಕ್ಕನ್ನು ಕಂಪ್ಲೀಟಾಗಿ ತೆಗಿಬೇಕು. ನಾನೀಗ ಕಂಪ್ಲೀಟಾಗಿ ಸ್ಟಿಕ್ಕನ್ನು ರಿಮೂವ್ ಮಾಡ್ಕೊಳೋದ್ರಿಂದ ಏನಾಗುತ್ತೆ, ಅಲ್ಲೇ ಹೊಸ ಚಿಗುರು ಸ್ಟಾರ್ಟ್ ಆಗಿಬಿಡುತ್ತೆ. ನೀವೇನು ಮಾಡ್ತೀರಾ, ಮೇಲ್ಗಡೆ ಹೂವು ಹರಳಿ ಹೋಗಿರುವಂಥ ಜಾಗದಲ್ಲಿ ಮಾತ್ರ ಆ ಥರ ಕಟ್ ಮಾಡಿ ತೆಗೆದುಬಿಡ್ತೀರಾ. ಇಲ್ಲ, ಕಂಪ್ಲೀಟಾಗಿ ಹೂವು ಹರಳಿರುವಂಥ ಸ್ಟಿಕ್ಕನ್ನೇ ರಿಮೂವ್ ಮಾಡ್ಕೊಳ್ಬೇಕು. ಒಣಗಿರುವಂಥ ಎಲೆನೂ ಕೂಡ ರಿಮೂವ್ ಮಾಡ್ಕೊಬೇಕು. ಈಗ ಅರ್ಧ ಬರ್ಧ ಹೂವು ಆಗಿದೆ, ಇನ್ನೂ 1-2-3 ಮೊಗ್ಗಳಿದೆ ಅಂತ ಬಿಡಬೇಡಿ, ವೆಯ್ಟ್ ಮಾಡೋಕ್ಕೆ ಹೋಗಬೇಡಿ. ಆಲ್ಮೋಸ್ಟ್ ಅದು ಒಂದು ನೋಡಿ 2-3 ಹೂವು ಇದೆ, ಆದ್ರೂ ಅದಷ್ಟು ಚೆಂದ ಕಾಣ್ತಾ ಇರೋದಿಲ್ಲ. ನಾವು ನರ್ಸರಿಲಿ ಕಂಪ್ಲೀಟಾಗಿ ಫುಲ್ಲು ಹರಳಿ ಚೆಂದ ಕಾಣ್ತಿರುವಂಥ ಹೂಗಳನ್ನು ಮಾತ್ರ ಇಟ್ಕೊಳ್ತೀವಿ. ಈ ರೀತಿ ಹೂಗಳನ್ನು ಸ್ಟಿಕ್ಕನ್ನು ತೆಗೆಯೋದಿರ್ಬೋದು. ಒಣಗಿದ ಮೇಲೆ ಎಲೆಗಳನ್ನು ರಿಮೂವ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಆ ರಿಮೂವ್ ಮಾಡಿರುವಂಥ ಜಾಗದಿಂದನೇ ಹೊಸ ಚಿಗುರುಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಗಿಡನೂ ಕೂಡ ಹೆಲ್ದಿಯಾಗಿ ಕಾಣುತ್ತೆ. ಗಿಡದಲ್ಲಿ ಏನು ಮಾಡ್ತೀರಾ, ಎಂಡಿಂಗ್ ಸ್ಟೇಜ್ವರೆಗೂ ವೆಯ್ಟ್ ಮಾಡ್ತೀರಾ. ಈಗ ಆಂಥೋರಿಯಂ ಪ್ಲ್ಯಾಂಟ್ ಥರ ಅಲ್ಲ ಜಿರೇನಿಯಂ ಪ್ಲ್ಯಾಂಟು. ಆಂಥೋರಿಯಂ ಪ್ಲ್ಯಾಂಟಲ್ಲಿ ಏನಾಗುತ್ತೆ, ಎಂಡಿಂಗ್ ಸ್ಟೇಜ್ವರೆಗೂ ಕೂಡ ಫ್ಲವರನ್ನು ಮುಟ್ಟೋಂಗಿಲ್ಲ. ಅದಾಗಿನೇ ಯೆಲ್ಲೋ ಕಲರ್ ಆಗಿ ಎಂಡಿಂಗ್ ಸ್ಟೇಜ್ ಆದಮೇಲೆ ತೆಗಿಬೇಕು. ಇದು ಆ ರೀತಿ ಅಲ್ಲ. ಕೆಳಗಡೆ ಒಂದು 4-5 ಈ ಮೊಗ್ಗಲ್ಲಿ ನೋಡ್ಬೋದು, ಕೆಳಗಡೆ ಒಂದು 4-5 ಮೊಗ್ಗಿದೆ ಅಂತ ವೆಯ್ಟ್ ಮಾಡೋದಾಗಿರ್ಬೋದು. ಒಂದು ಮೊಗ್ಗಿಗೋಸ್ಕರ ವೆಯ್ಟ್ ಮಾಡೋದನ್ನು ಮಾಡಬೇಡಿ. ಆದಷ್ಟು ಒಂದು ಫ್ಲವರ್ ಒಂದ್ಸಲ ಒಂದು ಬಂಚಲ್ಲಿ ಫ್ಲವರ್ ಆಯಿತು ಅಂದ ತಕ್ಷಣ ಓಕೆ, ಒಂದ್ಸಲ ಬಂಚಲ್ಲಿ ಫ್ಲವರ್ ಆದ ತಕ್ಷಣ ತುಂಬ ಚೆಂದ ಕಾಣ್ತಿರುತ್ತಲ್ವ. ಈಗ ಅದಷ್ಟು ಚೆಂದ ಕಾಣಿಸ್ತಿಲ್ಲ ಅಂತ ನಿಮಗೊಂದು ಫೀಲ್ ಆಗುತ್ತಲ್ಲ, ಆವಾಗ ನೀವು ರಿಮೂವ್ ಮಾಡ್ಕೊಂಬಿಡಿ. ರಿಮೂವ್ ಮಾಡಿದ್ಮೇಲೆ ಬೇಕಾದ್ರೆ 1 ವೀಕಲ್ಲೇ ನೋಡಿ, ನೀವು ಎಲ್ಲಿ ರಿಮೂವ್ ಮಾಡಿದ್ರೆ ಅಲ್ಲೇ ಹೊಸ ಚಿಗುರು ಸ್ಟಾರ್ಟ್ ಆಗಿರುತ್ತೆ. ಯಾಕೆ ಮತ್ತು ಗಿಡ ತೊಗೊಂಡು ಹೋದ್ಮೇಲೆ ನೀವು ಅದರಲ್ಲೇ ಬಿಡ್ತೀರಾ, ಹೂವು ಆಗಿರ್ಬೋದು, ಒಣಗಿರೋಂಥ ಎಲೆಗಳನ್ನು ಅದರಲ್ಲೇ ಬಿಟ್ಟಾಗ ನೀವು ತಂದಂಗೆ ಇರುತ್ತೆ. ಗಿಡ ಬಿಟ್ಟರೆ ಅದರಲ್ಲಿ ಚೇಂಜಸ್ ನಿಮಗೆ ನೋಡೋಕ್ಕೆ ಸಿಗೋದಿಲ್ಲ. ಹಾಗಾಗಿನೇ ಇದೊಂದು ಟಿಪ್ಸ್ನ ಫಾಲೋ ಮಾಡಿ ನೋಡಿ ಯಾವ ರೀತಿ ರಿಸಲ್ಟ್ ಸಿಗುತ್ತೆ ಅಂತ. ನಾವೀಗ ಒಂದು 300-400 ಗಿಡಗಳಲ್ಲಿ ಈಗ ಕ್ಲೀನ್ ಮಾಡಿರುವಂತಹದ್ದು, ಎಷ್ಟು ಎಲೆ, ಎಷ್ಟು ಹೂಗಳು, ಒಣಗಿರುವಂಥ ಎಲೆಗಳನ್ನು ನೋಡ್ಬೋದು. ಹೂ ಚೆನ್ನಾಗಿದ್ರೂ ಕೂಡ ತೆಗೆದಿದ್ದೀವಿ. ಆದಷ್ಟು ಚೆಂದ ಕಾಣುವಂಥ ಹೂಗಳನ್ನು ಬಿಟ್ಟು ಒಂದು 5-6 ಮೊಗ್ಗಿಗೋಸ್ಕರ ಅಲ್ಲಿ ಸ್ಟಿಕ್ಕನ್ನು ಬಿಟ್ಟಿಲ್ಲ, ರಿಮೂವ್ ಮಾಡ್ಕೊತೀವಿ. ಪಾಟ್ ಫುಲ್ಲು ಕವರ್ ಆಗಿಬಿಡುತ್ತೆ ಪ್ಲ್ಯಾಂಟು. ಒಂದು ವೀಕಲ್ಲೇ ಚೇಂಜಸ್ ಗೊತ್ತಾಗುತ್ತೆ. ಇದನ್ನು ಬೇಕಾದ್ರೆ ಒಂದು ಟಿಪ್ಸ್ ಅಂತಲೇ ನೀವು ಫಾಲೋ ಮಾಡಿ ನೋಡಿ, ಪ್ಲ್ಯಾಂಟಲ್ಲಿ ಎಷ್ಟು ಚೇಂಜಸ್ ಕಾಣುತ್ತೆ ಅಂತ ನೀವೇ ತಿಳಿಸ್ತೀರಾ. ಇನ್ನಷ್ಟು ಪ್ಲ್ಯಾಂಟ್ಸ್ಗಳ ಮಾಹಿತಿಗಾಗಿ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.